ಈಗ ಹ್ಮ್ ಹ್ಮ್ ಏನ್ ನಿಮ್ಮ ಹೆಸರು? ರಾಘವೇಂದ್ರ ಶೆಟ್ಟಿಗಿಲ್ಲ ರಾಘವೇಂದ್ರ ಶೆಟ್ರು. ವ್ಯಾಪಾರ ನಮ್ದು. ತೊಂದ್ರೆ ಏನಿಲ್ಲ. ಬಳ್ಳಾರಿ ಅಲ್ವಾ ಇದು? ಬಳ್ಳಾರಿ ಬಳ್ಳಾರಿ ಲೇಔಟ್. ಓಕೆ, ಇದು ಯಾರ ಮನೆ ಇದು? ಇದು ಒಬ್ಬ ರಾಜಕೀಯ ಈ ಕಾಂಪೌಂಡ್ ಇಟ್ಟಿದ್ದಾರೆ, ಹಾ, ಈಗ ಓಪನ್ ಮಾಡ್ತಾರೆ. ಅವರು ಇದೇ ತರ ಲೇಔಟ್ ಮಾಡ್ಬೇಕಂತ ಯಾರವರು? ಅವರು ಕರ್ನಾಟಕ ರಿಲೇಷನ್ಸ್ ಅಂತ ಅದೇ ಟೋಟಲ್ ಹಾ. ಕರ್ನಾಟಕ ರೆಡ್ಡಿ ಅವರು ಪ್ಲೇಸ್ಗಳವಲ್ಲ ಬಿಡಿ. ಅದ ಯಾರ್ದನ್ನಿರ್ಲಿ, ನಮ್ಗೆ ತಪ್ಪೇನಲ್ವಲ್ಲ ಯಾರ್ದನ್ನಿರ್ಲಿ. ಒಟ್ಟು ಅದ ಲಾಸ್ಟ್ ಆಗತ್ತಲ್ಲ ಅಲ್ಲಿಗೆ ಅಂತ ಕೇಳೋದು ರೋಡು. ಈ ಲೇಔಟಿಗೆ ಲಾಸ್ಟ್ ಈ ಲೇಟ್ ಇದೇ ರೋಡ್ ಕಂಟಿನ್ಯೂ ಆಗುತ್ತೆ ಮೇನ್ ರೋಡ್. ಈಗ ನಾವು ಅಲ್ಲಿ ಒಳ್ಳಿದ್ವಲ್ಲ, ಈಗ ಕರ್ನಾಟಕ ರೆಡ್ಡಿ, ಜನಾರ್ದನ್ ರೆಡ್ಡಿ ಮನೆ, ಶ್ರೀರಾಮುಲು ಮನೆ, ಸೋಮಶೇಖರ್ ರೆಡ್ಡಿ ಮನೆ ಎಲ್ಲ ಇಲ್ಲೇ ಇರೋದು. ಎಲ್ಲ ಇಲ್ಲೇ ಅಲ್ಲಿ ಬರೋದು. ಹಾ ಹಾ ಅದ್ರ ಹಿಂದ್ಗಡೆ ಇದು. ಶೆಟ್ರೆ 40-50 ಶೆಟ್ರೆ ಚೆನ್ನಾಗಿದೆಯಪ್ಪ. ಯಾರ್ದಿದು ಇದು ಎಲ್ಲ ಹಾಕಿರೋದು? ಇದು ಕರ್ತವ್ಯಗಳು ಹೆಡ್ ಮಾಸ್ಟರ್ ಅವರು ರಿಟೈರ್ಡ್. ಹಿಂಗ್ 50ನಾ? ಹಿಂಗ್ 40 50ನಾ? ಒಂದ್ ಸೆಕೆಂಡ್. ಎಷ್ಟು ಎಲ್ಲಿವರೆಗೂ ನಮ್ದು? ಇಲ್ಲಿವರೆಗೂ ಬರ್ತಾನಪ್ಪ. ಇಲ್ಲಿವರೆಗೂ ಬರ್ತಲ್ಲ, ಈ ಬಾರ್ಡರ್ ಬರ್ತಲ್ಲ ನಮ್ದು. ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಸೈಟು ಚೆನ್ನಾಗಿದೆ, ಮಾಡ್ಕೋಬಹುದು. ಮಾಡ್ಕೊಂಡ್ರ ನೆಕ್ಸ್ಟ್ ಡೇನೆ ನೀವು ಮಾಡೋಂಥ ಕೆಲಸ ಏನಪ್ಪಾ ಅಂದ್ರೆ, ಈ ರೋಡ್ಗಿಂತ ಆ ರೋಡ್ಗಿಂತ ಹೈಟ್ ಆಗಿ ನೀವು ಮಣ್ಣು ಫಿಲ್ ಮಾಡ್ಕೋಬೇಡಿ. ಈ ರೋಡ್ಗಿಂತ ನಾವು ಸ್ಟೆಬಲ್ ನಿಂತ್ಕೊಂಡಿದೀವಲ್ಲ, ಈ ಸ್ಟೆಬಲ್ ನಿಂತ್ಕೊಂಡಿದ್ದಕ್ಕೂ ಮತ್ತೆ ಅಲ್ಲಿ ಕಾರ್ನರ್ ಇದೆಯಲ್ಲ, ಆ ಕಾರ್ನರ್ ಆ ರೋಡ್ಗೂ ನಮ್ಗೇನು ಗೊತ್ತಾ, ಮಿನಿಮಮ್ 1 ಫೀಟ್ ಹೈಟ್ ಬರ್ಬೇಕು. ನನಗೆ 1 ಫೀಟ್ ಹೈಟ್ ಬರ್ಬೇಕು. ಬೈ ಚಾನ್ಸ್ ಇನ್ನೂ ಕಟ್ಟಬೇಕಾದ್ರೆ ಮುಂದಿನ ಪ್ಲಾನ್ ವಿಚಾರ ಬೇರೆ. 1 ಫೀಟ್ ಹೈಟ್ ಮಾಡ್ಕೊಳ್ಳಿ. ನೀವೇನಿಲ್ಲ, ಏನು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಮಣ್ಣು ರಿಜಿಸ್ಟ್ರೇಷನ್ ಆದ ತಕ್ಷಣನೇ ಮಣ್ಣು ತುಂಬಿಸ್ಬಿಟ್ಟು ಒಂದ್ ಲೋಡ್ ಮಣ್ಣೆಲ್ಲ ಸುಮ್ನೆ ಆ ಕಡೆ ಹಾಕ್ಬೇಡಿ, ಮೂಲೆಗೆ ಹಾಕ್ಬಿಡಿ. ಇದು ಮನೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ಸ್ಟಾರ್ಟ್ ಆದ್ಮೇಲೆ ಮಿನಿಮಮ್ 70-80ರಿಂದ 1 ಕೋಟಿವರೆಗೂ ಮನೆ ಆಗೋ ಚಾನ್ಸಸ್ ಇದೆ. ಧೈರ್ಯ ಮಾಡಿ ಆಗತ್ತದು. ನಿಮ್ಮ ಈ ವಿಚಾರ ಅಲ್ಲದು, ಸ್ಥಾನ ಬಲ ಆ ಟೈಪ್ ಮಾಡಿಸ್ಕೊಳ್ಳುತ್ತೆ ಅಂತ ಹೇಳೋದು. ಈ ಸೆಟಲ್ ಮಾಡ್ಕೊಳ್ಳಿ, ಡೆಫಿನೆಟ್ ಆಗಿ ಆಗುತ್ತೆ. 1 ಕೋಟಿ ರೂಪಾಯಿ ಮನೆ ಕಟ್ತೀರಿ ಬಿಡಿ. ಕಟ್ಟೆ ಕಟ್ತೀರಿ ನೀವು, ಧಾರಾಳವಾಗಿ ಕಟ್ಟಿ, ಏನೇನಾಗಲ್ಲ, ತಲೆ ಕೆಡ್ಸ್ಕೋಬೇಡಿ, ಧೈರ್ಯವಾಗಿ ಕಟ್ಟಿ. ಸರಿನಾ? ಹ್ಯಾಪಿ. ರಾಯಲ್ ಸರ್ಕಲ್ ಹೆಂಗಿದೆ ಸೇಮ್ ಅದೇ ಬಳಿ ಅಮೃತ ಪ್ರಾಪರ್ಟೀಸ್ ಅಲ್ವಾ ಇದು? ಇದು 450 ಫ್ಲಾಟ್ ಆಗುತ್ತೆ. ಬಳ್ಳಾರಿಯಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಮತ್ತೆ ಯಾವ ಊರು? ತಾಳೂರು ರೋಡ್ನಲ್ಲಿ ಬಳ್ಳಾರಿ ಅಲ್ವಾ? ಓಕೆ, ಬನ್ನಿ. 25 ಸೈಟ್ ನಂಬರ್ ಇದೆ. ಕಾರಣ ಇದು 45 ಆಗಿತ್ವಾ? ಇದು ಆರ್ಚರ ಸೇಮ್ ಹೆಂಗಿರುತ್ತೆ? ಯಾವ್ದು ಸರ್ಕಲ್ ಏನು ನಿಮ್ಗೆ ಏನ್ ತೊಂದರೆ ಮಾಡೋದು, ಎಫೆಕ್ಟ್ ಆಗಲ್ಲ, ಏನು ಚೇಂಜಸ್ ಆಗಲ್ಲ. ಅದಕ್ಕಿಂತ ಪವರ್ ಇದೆ, ಸೈಟ್ ಪವರ್ ಇದೆ. ನೀವೊಂದು ಕೆಲಸ ಮಾಡಿ, ನಿಮ್ಗೆ ಸ್ವಲ್ಪ ಶಕ್ತಿ ಇದ್ರೆ ಇದನ್ನ ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ. ಇಬ್ರು ಗಂಡು ಮಕ್ಳಲ್ವಾ? ನಾಲ್ಕೊಂದು ಇಟ್ಕೊಂಡು ಅಲ್ಲ ನಾನು ಹೇಳೋದು, ಇಬ್ರು 2 ಇಟ್ಕೊಳ್ಳಿ ಅಂತ ಹೇಳೋದು. ಆ ದೊಡ್ಡನಿಗೆ ಕೊಡಿ, ಚಿಕ್ಕನಿಗೆ ಕೊಡಿ. ಅದು ದೊಡ್ಡನಿಗೆ ಕೊಡಿ, ದೊಡ್ಡ ಆ್ಯಪ್ಗೆ ಚಿಕ್ಕ ಆ್ಯಪ್ ಕೊಡಿ. ಅವ್ರ ಹೆಸರು, ದೊಡ್ಡ ಆ್ಯಪ್ನ ಹೆಸರೇನು? ಹರಿಪ್ರೀತ್. ಸಣ್ಣ ಆ್ಯಪ್ನ ಹೆಸರು ಅಭಿನಂದನ ಕೊಡಿ. ಓಕೆ, ಇವ್ರು ತುಂಬಾ ಒಳ್ಳೇದು ಮಾಡ್ತಾನೆ. ಒಬ್ರಿಗಿಂತ ಒಬ್ರು ಸಕ್ಸಸ್ಫುಲ್ ಆಗ್ತದೆ, ಅದ್ರ ಬಗ್ಗೆ ಡೌಟೇ ಇಲ್ಲ ಯಾವುದು. ನೀವು ಅಷ್ಟೇನೆ. ಈ ಸೈಡ್ ನಲ್ಲಿ ಏನ್ ಗೊತ್ತಾ, ರಿಜಿಸ್ಟ್ರೇಷನ್ ಆಗಿದೆಯಲ್ವಾ? ನೀವು ಸ್ವಲ್ಪ ಡೆವಲಪ್ ಆಗಬೇಕು, ಬಂದ್ಬಿಟ್ಟಿದೆಯಲ್ವಾ? ಸ್ವಲ್ಪ ಇದಕ್ಕೆ ವೇಸ್ಟ್ ಮಣ್ಣು
ನಿಮ್ ಸೈಟ್ ಏನಿದೆಯೋ ಆ ಸೈಟ್ಗೆ ಆ ಸೈಟ್ಗೆ ದಬಾಶಿ ಸ್ವಲ್ಪ ಏರ್ಸ್ಕೊಂಡು ಅಲ್ಲಿ ನೀರು ಹಾಕಿ ಕಡೆ ಬರಂಗ್ ಮಾಡ್ಕೊಳ್ಳಿ ರೋಡ್ ಸಕ್ಸಸ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಕಟ್ಟಾಗಿದ್ರೆ ಕಟ್ಟಿ ಏನು ತಲೆ ಕೆಡಿಸ್ಕೋಬೇಡಿ. ಡಿಸ್ಟೇನ್ ಆಗಿದೆ ಆಗಲೇ ಎಲ್ಲ ಬಂದಿದೆ 100% ಕಟ್ಬೋದು. ಏನೇನು ತೊಂದರೆ ಆಗಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಪಂಚಭೂತಗಳು ಸಹಕಾರ ಕೊಡ್ತಾರೆ, ಏನು ಆಗಲ್ಲ. ಬಹಳ ಚೆನ್ನಾಗಿರುತ್ತೆ. ಪ್ಲಾನ್ ಸಮೇತ ಮಾಡ್ಕೊಳ್ಳಿ. ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರೆ ಬ್ಲೇಡ್ ಕಟ್ ಮಾಡಿ ಬಿಸಿ ಆಗ್ಬಿಡುತ್ತೆ. ಸ್ವಲ್ಪ ನಿಮ್ ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ಎರಡು ನೋಡಿ, ನಿಮ್ಮ ಅದೃಷ್ಟಕ್ಕೆ 2 ಸೈಡ್ ಒಳ್ಳೆ ಚೆನ್ನಾಗಿದೆ. ನಿಮಗೆ ಬಂದಿರೋ ಆಫರ್ನಲ್ಲೂ ಚೆನ್ನಾಗಿದೆ. ಕೆಲವಾರು ಜನಕ್ಕೆ ಸುಮಾರು ನೋಡಿ, ಎಲ್ಲೋ ಒಂದು ಮೈಸೂರಿನಲ್ಲಿ ನೋಡಿದಾಗ ಸುಮಾರು ಒಂದು 20 ಸೈಟ್ ನೋಡಿದ್ದೀನಿ ನಾನು. ಅವ್ರಿಗೆ 20 ಸೈಟ್ ಒಳ್ಳೆ ಸೈಟ್ ಬೇಕು ಅವ್ರಿಗೆ. ಸರ್ ಗುರುಳೆ ನಮಗೆ ಒಳ್ಳೆ ಸೈಟ್ ಬೇಕು. ಬೆಂಗಳೂರಿಂದ ನಾನೆಲ್ಲೋ ಮಂಗಳೂರಿದ್ದೀನಿ, ಇಲ್ಲ ಗುರುಳೆ ನನಗೆ ಸಾಧ್ಯ ಇಲ್ಲ, 5 ದಿವಸ ವೇಟಿಂಗ್ ಮಾಡ್ತಾ ಇದ್ದೀನಿ ಬರುವ. ಸೊ ಹೀಗೆ ಅವ್ರು ಎಷ್ಟು ಹಿಂಡಿ ತಗೊಂಡ್ರು ಅಂದ್ರೆ ಅದರಲ್ಲಿ ವಾಸ್ತು ಅನ್ನೋದು ಹಿಂಡ್ಬಿಟ್ರು ನಾನು ಹಿಡ್ಕೊಂಡು. ಇಲ್ಲ ಗುರುಳೆ ದಯವಿಟ್ಟು ನೀವು ಅಂದ್ರೆ ಅಷ್ಟು ನಂಬಿಕೆ ಅವರಿಗೆ. ಅದ್ ಮಾಡ್ಕೊಂಡಿದ್ರಲ್ವಾ. ಇವತ್ತೇ ಹೇಳ್ತೀನಿ, ಮೈಸೂರಿನ ಲಕ್ಷ್ಮೀ ಫರ್ಟಿಲೈಸರ್ಸ್ ಓನರು ಕರೋಡ್ಪತಿ ಯಾವತ್ತಿದ್ರು. ಇವತ್ತು ನಾನು ಹೇಳ್ತೀನಲ್ವಾ, ಮೀಡಿಯಾ ಪ್ರೆಸ್ ಮೀಟ್ ಮಾಡಿದ್ರೆ ಹೇಳ್ತೀನಿ. ಪ್ಲಾನ್ ತಗೊಂಡಿದ್ದಾರೆ, ಆಗ್ಲೇ ಸ್ಟಾರ್ಟ್ ಮಾಡ್ತಾರೆ ಮನೇನ 100%. ಹಾಗೆ ಉದಾಹರಣೆ ಹೇಳಿದ್ ನಿಮಗೆ 100ಕ್ಕೆ 100 ಇದರಲ್ಲಿ ಕೂಡ ನೀವು ಒಂದು ಶೆಡ್ ಹಾಕೊಳ್ಳಿ ಸಾಕು, ಅರಮನೆ ಆಗಿ ಹೋಗುತ್ತೆ. ಒಂದು ಶೆಡ್ ಹಾಕೊಳ್ಳಿ ಸಾಕೀಗ, ಅರಮನೆ ಆಗಿ ಹೋಗುತ್ತೆ. ಆದ್ರೆ ನಾವು ಬೇಡವಲ್ಲದ ವಿಚಾರ, ಬೇಡವಲ್ಲದ ಒಂದು ಸೈಟ್ನಲ್ಲಿ ನಾವು ಅರಮನೆ ಕಟ್ಟಿದ್ರು ಕೂಡ ಅದು ನಮಗೆ ತೊಂದರೆ ಆಗ್ತಾ ಹೋಗ್ತದೆ. ಅದರದ್ದೇ ಆದ ತೊಂದರೆ ಮಾಡ್ಬಿಡುತ್ತೆ. 100% ತುಂಬಾ ಬಹಳ ಚೆನ್ನಾಗಿದೆ. 100ಕ್ಕೆ 100 ಪಂಚಭೂತಗಳು ನಿಮ್ಮನ್ನು ಹಾರೈಸ್ಲಿ, ದೇವ್ರು ಒಳ್ಳೇದು ಮಾಡ್ಲಿ, ಒಳ್ಳೇದಾಗುತ್ತೆ. ಧೈರ್ಯವಾಗಿ ಮಾಡಿ. ಓಕೆ, ಕೀ ಕೊಡಪ್ಪ.